ದುರಾಡಳಿತ ಮಾಡೋದೇ ಕಾಂಗ್ರೆಸ್ಸಿನ ನೀತಿ. ಇವತ್ತು ಇಡೀ ದೇಶದಲ್ಲಿ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು SIR ಬೇಡ ಅಂತ ಓಡಾಡ್ತಾ ಇದ್ದಾರೆ, ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೂ ತಿರಸ್ಕರಿಸಿ ಜನ BJPಯನ್ನು ಆಯ್ಕೆ ಮಾಡಿದ್ದಾರೆ. ಅಷ್ಟಾದರೂ ಅವ್ರಿಗೆ ಬುದ್ಧಿ ಬಂದಿಲ್ಲ. ಮೊದಲು ಹೇಳಿದರು EVM ಮಷಿನ್ನೇ ಸರಿ ಇಲ್ಲ ಅಂತ. EVM ಮಷಿನ್ನೇ ಸರಿ ಇಲ್ಲ ಅಂದ್ರೆ 18ನೇ ಶತಮಾನಕ್ಕೆ ಹೋಗ್ಬೇಕು ನಾವು, ಕಬ್ಬಟ್ಟು ಹೊತ್ತು ಕೆಲಸಕ್ಕೆ. ಇವತ್ತು ಯಾಂತ್ರಿಕ ಯುಗದಲ್ಲಿ ಇಡೀ ಜಗತ್ತೇ ಇವತ್ತು EVMಗಳ ಮೇಲೆ ಅವಲಂಬಿತವೆ. ಅವರು ಯಾಕೆ ಬೇಡತ್ತಾರೆ EVMಗಳಂದ್ರೆ, EVM ಮಷಿನ್ಗಳಲ್ಲಿ ಬೇನಾಮಿ ವೋಟಿಂಗ್ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತವೆ. ಹಾಗಾಗಿ EVM ಬೇಡ ಅಂತೇಳಿ ರ್ಯಾಲಿ ಮಾಡಿದರು, ಮೋಟರ್ ಸೈಕಲ್ ರ್ಯಾಲಿ ಮಾಡಿದರು, ಹಾಫ್ ಚಡ್ಡಿ ಹಾಕೊಂಡು ಓಡಾಡಿದರು. ಜನ ಕೇಳಲಿಲ್ಲ, ತಿರಸ್ಕಾರ ಮಾಡಿದ್ದಾರೆ. ಇವತ್ತು SIRದು ಕೂಡ ಬೇಡ ಅಂದ್ರೂ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಆಗಿ ಸಕ್ಸಸ್ಫುಲ್ ಆಗಿದೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, SIRದಂಥ ಮತದಾರರ ಯಾದಿ ಶುದ್ಧೀಕರಣ ಮಾಡ್ತಕ್ಕಂಥ ಮತ್ತೊಂದು ವ್ಯವಸ್ಥೆ ಇಲ್ಲ. SIR ಮೂಲಕ ಮಾಡಿದ್ದರಿಂದ ಇವತ್ತು ಮಹಾರಾಷ್ಟ್ರದಲ್ಲಿ BJP ಗೌರ್ಮೆಂಟ್ ಇದೆ, ಫಡ್ನವೀಸ್ರೇ ಮುಖ್ಯಮಂತ್ರಿಗಳಿದ್ದಾರಲ್ಲ, 56 ಲಕ್ಷ ಮತದಾರರ ಪಟ್ಟಿಯಿಂದ ಅನರ್ಹರನ್ನು ತೆಗೆದುಹಾಕಿದ್ದಾರೆ. 2 ಕೋಟಿ ಜನರನ್ನ UPಯಲ್ಲಿ, ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಿದ್ದಾರೆ, ಸರ್ಕಾರ ಇದೆ, ಅಲ್ಲಿ ಕೂಡ ತೆಗೆದುಹಾಕಿದ್ದಾರೆ. ಯಾರು ಅನರ್ಹರಲ್ಲ ಅವ್ರು ತೆಗಿತಾರೆ, ಸತ್ತವ್ರನ್ನ, ಊರು ಬಿಟ್ಟು ಹೋದವ್ರನ್ನ, ಡಬಲ್ ಎಂಟ್ರಿ ಇರೋವ್ರನ್ನ. ಒಂದು ಇದೆ ನಮ್ಮ ರಾಜ್ಯದಲ್ಲೇ ರೋಣ ಮತಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ 17 ಬೂತ್ನಲ್ಲಿ ವೋಟರ್ ಇದ್ದಾನೆ. ಇವನ್ನೆಲ್ಲ ಸರಿ ಮಾಡ್ಬೇಕಲ್ಲ, ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಅಲ್ಲೇನು ಇವತ್ತು ಹೆದರ್ಕೊಂಡು ಕಾಂಗ್ರೆಸ್ನವರು ಮದರ್ಸಾಗಳಲ್ಲಿ, ಮಸೀದಿಗಳಲ್ಲಿ ಮತ್ತು ಮ್ಯಾರೇಜ್ ಹಾಲ್ಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಮಾಡಿಸ್ತಾ ಇದ್ದಾರೆ. ಇದು ದುರಾಡಳಿತ. ಯಾವಾಗಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನಬದ್ಧವಾಗಿ ಆಡಳಿತ ಮಾಡಬೇಕು. ಚುನಾವಣೆ ಆಯೋಗ ಒಂದು ಸಂವಿಧಾನಬದ್ಧವಾದಂಥ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ಅದು ತನ್ನ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ಇನ್ನು ಕೆಲವು ಕಡೆ ಏನಾಗಿದೆ ಅಂದ್ರೆ BLOಗಳು ಫಾರ್ಮ್ ಕೊಟ್ಟು ಹೋಗಿಬಿಡ್ತಾರೆ, ನಮಗೇನು ಗೊತ್ತಿಲ್ಲ, ಅದು ನೀವೇ ತುಂಬಿಕೊಡಿ ಅಂತ. ನಮ್ಮಲ್ಲಿ ಇನ್ನೂ 30-35% ಜನ ಇಲ್ಲಿಟ್ರೇಟ್ಸ್ ಇದ್ದಾರೆ. 50ಕ್ಕಿಂತಲೂ ಹೆಚ್ಚು ಜನರಿಗೆ ಫಾರ್ಮ್ ತುಂಬಿಕೊಡುವಂಥ ನಾಲೆಜ್ ಕೂಡ ಇಲ್ಲ. ಅದಕ್ಕಾಗಿ ನಾನು ನಿನ್ನೆ ಚುನಾವಣೆ ಆಯೋಗಕ್ಕೆ ಫೋನ್ ಮಾಡಿ ಹೇಳಿದೆ, ನಮ್ಮ ಕರ್ನಾಟಕದ ಮುಖ್ಯ ಚುನಾವಣೆ ಆಯುಕ್ತರಿಗೆ ಹೇಳಿದೆ, ನೀವು ತುಂಬಿಸಿಕೊಡುವಂಥ ವ್ಯವಸ್ಥೆ ಮಾಡಿ. ಇವತ್ತು ಹಟ್ಟಿಗಳಲ್ಲಿ, ಹಾಡಿಗಳಲ್ಲಿ, ಗೊಲ್ಲರ ಹಟ್ಟಿಗಳಲ್ಲಿ ಮೆಜಾರಿಟಿ ಇಲ್ಲಿಟ್ರೇಟ್ ಜನ ಇದ್ದಾರೆ. ಅವ್ರಿಗೆ ಫಾರ್ಮ್ ತುಂಬಲಿಕ್ಕೆ ಬರೋದ್ರೆ ನೀವೇ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ, ಮಾಡಿ ಅದನ್ನು ಮಾಡಿಸ್ಬೇಕಂತ. ಈಗಲೇ ಮಾಡ್ತೀನಿ ಅಂತ ನಿನ್ನೆ ಹೇಳಿದ್ರು. ಬಹುಶಃ ಅವರು ಮಾಡಿರ್ಬೇಕಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಅದನ್ನು ಚೆಕ್ ಮಾಡ್ತೀನಿ. SIR ಪ್ರಕ್ರಿಯೆಯನ್ನು ಕೈಬಿಡಬೇಕಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿ,